ಫ್ರೆಂಡ್ಸ, ಇವತ್ತು ನಾನು ಬೆಂಡೆಕಾಯಿ ಹುಳುಪಲ್ಲಿ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋದನ್ನು ರೆಸಿಪಿ ಹೇಳ್ಕೊಡ್ತೀನಿ. ಬರ್ರಿ. ಫಸ್ಟ್ ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಅಬಡ ಜಬ್ಬಡ ಜಜ್ಜಿ ತರಿಯಾಗಿ ಅಂತಾರಲ್ಲ ಹಂಗೆ ಶೇಂಗಾ ಕುಟ್ಟ ಇಟ್ಕೋಬೇಕು. ಆಮೇಲೆ ಇಲ್ಲಿ ಮಜ್ಜಿಗೆ ಮಾಡಿ ಇಟ್ಕೊಂಡಿನಿ. ಮೊಸರು ತೊಗೊಂಡು ಮೊಸರು ಕಟ್ಕೊಂಡು ಮಜ್ಜಿಗೆ ಮಾಡ್ಬೋದು. ಆಮೇಲೆ ಇದು ಕಡ್ಲೆ ಹಿಟ್ಟು ಕಲಸಿ ಇಟ್ಕೋಬೇಕು. ಎಷ್ಟು ತಿಳಿ ಆಗ್ತದೆ, ಆಮೇಲೆ ಕುದಿಯೋಣ ಗಟ್ಟಿ ಆಗ್ತದೆ ಫ್ರೆಂಡ್ಸ. ಸ್ವಲ್ಪ ತಿಳಿ ಇದ್ದರೆ ಚಲೋ. ಇದು ರೊಟ್ಟಿ ಜೊತೆನೂ ತಿನ್ಬೋದು ಮತ್ತು ಅನ್ನದ ಜೊತೆನೂ ತಿನ್ಬೋದು. ಇದು ಕಡ್ಲೆ ಹಿಟ್ಟಿಂದು ಹಿಂಗೆ ನೀರೊಳಗೆ ಕಲಸಿ ಇದಿಷ್ಟು ಇಟ್ಕೋಬೇಕು. ಆಮೇಲೆ ಇಷ್ಟೆಲ್ಲ ರೆಡಿ ಆದಮೇಲೆ ಮತ್ತು ಬೆಳ್ಳುಳ್ಳಿ, ಒಗ್ಗರ್ನಿಗೆ ಬೆಳ್ಳುಳ್ಳಿ, ಕರಿಬೇವು ಅಂತೂ ಕಂಪಲ್ಸರಿ ಇರಬೇಕು. ಎಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಿರಲ್ಲ ಫ್ರೆಂಡ್ಸ ಅಷ್ಟು ರುಚಿ ಆಗ್ತದೆ. ಆಮೇಲೆ ಇದನ್ನು ಕಡ್ಲೆ ಹಿಟ್ಟು ಆಮೇಲೆ ನಾವು ನೋಡ್ಕೊಂಡು ಒಗ್ಗರಣೆ ಹಾಕ್ತೀವಲ್ಲ ಆವಾಗ ಎಷ್ಟು ನೋಡಿಕೊಂಡು ಮಾಡ್ಕೋಬೇಕು, ಎಷ್ಟು ತಿಳಿಬೇಕಲ್ಲ ಅಷ್ಟು. ಅದಕ್ಕೆ ಇಲ್ಲಿ ಮಜ್ಜಿಗೆನ ಮೊದಲೇ ಕಟ್ಟಿಕೊಂಡು ಇಟ್ಕೊಂಡಿನಿ. ಅದು ಆಮೇಲೆ ಹಾಕ್ಬೇಕು ಲಾಸ್ಟಿಗೆ. ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೆ ಇಲ್ಲಿ ಬೆಂಡೆಕಾಯಿ ಎಲ್ಲ ಹೊಳ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಅದರದ್ದು ಲಾಳೆಲ್ಲ ಹೋಗುವಂಗೆ ಚೆಂದ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹೊತ್ತಬಾರ್ದು. ಸ್ವಲ್ಪ ಚೆಂದ ನೀಟಾಗಿ ಎಲ್ಲ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ನಿಮ್ಮ ಫಸ್ಟಿಗೆಲ್ಲ ಹೇಳಿನಲ್ಲ ಆ ಥರ ನೋಡಿ. ಈಗೆಲ್ಲ ಬೆಳ್ಳುಳ್ಳಿ ಕೊಟ್ಟು ಇಟ್ಕೊಂಡಿನಿ. ಇದನ್ನಂತರೂ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಬೆಂಡೆಕಾಯಿನೆಲ್ಲ ಹುರಿದು ಇಟ್ಕೊಂಡ್ಮೇಲೆ ಇಷ್ಟು ಮಸ್ತ್ ಆಗ್ತದಲ್ಲ ಫ್ರೆಂಡ್ಸ್. ಇದು ಭಾಳ ಮಸ್ತ್ ಆಗ್ತದೆ. ರೊಟ್ಟಿ ಒಳಗಂತರೂ ಇಂಥ ಸಣ್ಣ ಮಳೆ ಬರಾಕತ್ತಾಗ ಬಿಸಿ ಬಿಸಿ ರೊಟ್ಟಿ ಹುಳುಪಲ್ಲಿ ಎಷ್ಟು ಟೇಸ್ಟ್ ಹತ್ತದಲ್ಲ ಫ್ರೆಂಡ್ಸ, ಅಷ್ಟು ಟೇಸ್ಟ್ ಹತ್ತದ. ಬೆಂಡೆಕಾಯಿ ಮಕ್ಕಳಿಗೂ ಚಲೋ. ಆಮೇಲೆ ಬೆಂಡೆಕಾಯಿ ಪಲ್ಯ ಒಲ್ಲ ಅಂದ್ರೆ ಮಕ್ಕಳು ಮೊಸರು ಇಷ್ಟಪಡ್ತಾರಲ್ಲ, ಇದನ್ನ ಹಾಕಿ ಮಾಡಿದ್ರೆ ತಿಂತಾರೆ ಫ್ರೆಂಡ್ಸ. ಇಲ್ಲಿ ನೋಡಿರಿ ಎಲ್ಲ ಇದನ್ನು ಹುರ್ಕೊಳಕತ್ತೀನಿ. ಈಗ ಚೆಂದಾಗಿ ಎಲ್ಲ ಇದನ್ನು ಹುರ್ಕೋಬೇಕು. ಸ್ವಲ್ಪ ಹುರ್ಕೊಂಡಾದ್ಮೇಲೆ ನೋಡಿರಿ ಚೆಂದಾಗಿ ನೋಡಿರಿ ಕೆಂಪು ಹುರ್ಕೋಬೇಕು. ಅದು ಲಾಳೆಲ್ಲ ಹೋಗಬೇಕು ಫ್ರೆಂಡ್ಸ್. ಅದು ಹೋದ್ಮೇಲೆ ಒಂದು ಇಲ್ಲಿ ಬೊಗೋನಿ ಬುಟ್ಟಿ ಅದು ನೋಡಿರಿ ನಿಮ್ಗೆ ಎದ್ರೊಳಗೆ ಚಲೋ ಅನ್ನಿಸ್ತಾ ಇಟ್ಕೊಂಡು ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಗ್ಗರಣೆಗೆ. ಆಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು ಫ್ರೆಂಡ್ಸ. ನಾನು ಇಲ್ಲಿ ಜೀರಿಗೆನ ನೆನಪಾಗಿಲ್ಲ ನನಗೆ, ಜೀರಿಗೆ ಹಾಕ್ಕೊಂಡಿಲ್ಲ. ನೀವು ಜೀರಿಗೆ ಹಾಕ್ಕೋಬೋದು, ಬೇಕಂದ್ರೆ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಪುಡಿ ಬೇಕಾದರೂ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರ್ತದೆ. ಆಮೇಲೆ ಫ್ಲೇವರು ಚಲೋ ಬರ್ತದೆ ಜೀರಿಗೆ ಪುಡಿದು. ಆಮೇಲೆ ಜೀರಿಗೆ ಆದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಎಲ್ಲ ಎಣ್ಣೆಕಾಯಿದು ಸಾಸಿವೆ ಜೀರಿಗೆ ಎಲ್ಲ ಇದು ಕರೆದಾದ್ಮೇಲೆ ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಆಗಿಂದ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡು ಇದನ್ನು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೋಬೇಕು. ಪೇಸ್ಟ್ ಹಾಕ್ಕೊಂಡು ಚೆಂದಾಗೆಲ್ಲ ಫ್ರೈ ಮಾಡಬೇಕು ಫ್ರೆಂಡ್ಸ. ಚೆಂದಾಗೆ ಫ್ರೈ ಆದಮೇಲೆ ನೋಡಿರಿ ಇದನ್ನು ಕಡ್ಲೆ ಹಿಟ್ಟು ನೀರ ಕಲಸಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡಿನಿ ಇಲ್ಲಿ. ಅದನ್ನು ಹಾಕ್ಕೋಬೇಕು. ಜಲ್ದಿ ಕಡ್ಲೆ ಹಿಟ್ಟು ಏನು ಮಾಡ್ತದೆ ಫ್ರೆಂಡ್ಸ, ಜಲ್ದಿ ಗಟ್ಟಿ ಆಗಿಬಿಡ್ತದೆ. ಅದಕ್ಕೆ ಸ್ವಲ್ಪ ನಾನು ಹಾಗೆ ತಿಳಿ ಆಗುವಂಗೆ ನೀರು ಹಾಕ್ಕೊಂಡು ನಮಗೆ ಎಷ್ಟು ತಿಳಿ ಬೇಕಲ್ಲ ಅಷ್ಟು ಮಾಡಿ. ಇಲ್ಲಿಗ ಭಾಳ ಗಟ್ಟಿ ಆಯ್ತು ಅಂತ ತೀರಾ ಗಟ್ಟಿ ಆಗ್ಬಿಡ್ತದೆ, ಟೇಸ್ಟ್ ಆಗಂಗಿಲ್ಲ. ಎಷ್ಟು ತಿಳಿ ಅಷ್ಟು ತಿಳಿನಲ್ಲ ಅದು ಗಟ್ಟಿನೆಲ್ಲ ಮಾಡ್ಕೋಬೇಕು. ಆದರೆ ಎಕ್ದಮ್ ಗಟ್ಟಿ ಆಗ್ಬಿಡ್ತದೆ ರೀ ಇದು ಕಡ್ಲೆ ಹಿಟ್ಟು. ಅದಕ್ಕೆ ಸ್ವಲ್ಪ ಹಾಗೆ ನೋಡಿ ನೀರು ಹಾಕ್ಕೋಬೇಕು ರೀ ಫ್ರೆಂಡ್ಸ್. ನೋಡಿ ಹಾಕ್ಕೊಳಕತ್ತೀನಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಸ್ವಲ್ಪ ಒಬ್ಬರು ಭಾಳ ಗಟ್ಟಿ ಇಷ್ಟಪಡ್ತಾರೆ, ಒಬ್ಬ ಭಾಳ ತಿಳಿ ಇಷ್ಟಪಡ್ತಾರೆ. ಮನ್ಯಾಗ ಜಾಸ್ತಿ ಜನ ಇದ್ರೆ ಸ್ವಲ್ಪ ತಿಳಿ ಮಾಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ನೀರು ಹಾಕ್ಕೊಂಡು ತಿಳಿ ಮಾಡ್ಕೊಂಡು ಚೆಂದಾಗಿ ಇಲ್ಲಿಕಂದ್ರೆ ಕಡ್ಲೆ ಹಿಟ್ಟಿನ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಕೈತಿ. ಅದಕ್ಕೆ ಕಡ್ಲೆ ಹಿಟ್ಟಿನ ವಾಸನೆ ಎಲ್ಲ ಹೋಗುವವರೆಗೂ ಚೆಂದಾಗಿ ಎಲ್ಲ ಕುದಿಸ್ಬೇಕು. ಇದನ್ನು ನೀಟಾಗಿ ಕುದಿಸಿ ನೋಡಿ ನೀರು ಹಾಕ್ಕೊಳಕತ್ತೀನಿ ನಾನು. ನಿಮ್ಗೆ ನೋಡಿರಿ ಅದಕ್ಕೆ ತಕ್ಕಂತೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರಲ್ಲ, ಸ್ವಲ್ಪ ಖಾರ ಇದ್ದಂದ್ರೆ ನೋಡಿ ಹಾಕ್ಕೋಬೇಕು. ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ. ಹಾಕ್ಕೊಂಡು ಚೆಂದ ಕುದ್ದಾದ್ಮೇಲೆ ಆಮೇಲೆ ಇದನ್ನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆಲ್ಲ ಶೇಂಗಾ ಪುಡಿ ಹಾಕ್ಕೊಂಡಿನಿ. ಎರಡು ಹಾಕಿ ಇದನ್ನು ಸ್ವಲ್ಪ ಒಂದು ಕುದಿ ಅಥವಾ ಎರಡು ಕುದಿಯೋಷ್ಟು ಕುದಿಸ್ಬೇಕು. ಕುದಿಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ. ಉಪ್ಪು ಹಾಕ್ಕೊಂಡು ಆದರೂ ಬೆಂಡೆಕಾಯಿ ಸ್ವಲ್ಪ ನೋಡಿ ಹಾಕಬೇಕು, ಜಾಸ್ತಿ ಉಪ್ಪು ಆಗಿಬಿಡ್ತದೆ, ಸ್ವಲ್ಪ ಹಾಕ್ಕೊಡ್ರಿ. ಆಮೇಲೆ ಮೊಸರು ಹಾಕ್ತೀವಲ್ಲ, ಆಮೇಲೆ ಅದ್ರ ಸಂಬಂಧ ಸ್ವಲ್ಪ ಸಕ್ಕರೆ ಹಾಕೀನಿ ಫ್ರೆಂಡ್ಸ. ಸಕ್ಕರೆ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ನೋಡಿ ಚೆಂದಾಗಿ ಕುದಿತು. ಇದಾದಮೇಲೆ ಬೆಂಡೆಕಾಯಿ ಹಾಕ್ಕೊಳಕತ್ತೀನಿ ಫ್ರೆಂಡ್ಸ. ಬೆಂಡೆಕಾಯಿ ಹಾಕ್ಕೊಂಡು ಚೆಂದಾಗೆಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಬೇಕು. ಅದು ಆಮೇಲೆ ಎಲ್ಲ ಕುದ್ದನೆ ನೋಡಿ ಇಲ್ಲಿ ಸ್ವಲ್ಪ ಆರಿದ ಮೇಲೆ ತೆಳಗಿಳಿಸಿಟ್ಟು ನಾವು ಮೊದಲು ಮಾಡಿ ಇಟ್ಕೊಂಡಿದ್ನೆಲ್ಲ ಮಜ್ಜಿಗೆ ಹಾಕಿಬಿಡ್ಬೇಕು ಫ್ರೆಂಡ್ಸ. ಈಗ ಬೆಂಡೆಕಾಯಿ ಹುಳುಪಲ್ಲಿ ರೆಡಿ. ಇದಾದಮೇಲೆ ಜೊತೆಗೆ ರೊಟ್ಟಿ, ಜೋಳದ ರೊಟ್ಟಿ ಹೆಂಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಜೋಳದ ರೊಟ್ಟಿಗೆ
ಹಿಟ್ಟು ಹಾಕ್ಕೊಂಡು ಜಿಗಿ ಇದ್ದಿದ್ದಿಲ್ಲ ಅಂದರೆ ಜಿಗಿ ಹಾಕ್ಕೋಬೇಕು. ಇಲ್ಲಾಂದ್ರೆ ಹಾಗೆ ನಾನಂತರೂ ಜಿಗಿ ಇತ್ತು, ಹಿಟ್ಟು ಹೊಸದಿತ್ತು ಹಾಗೆ ಕಲಿಸ್ಕೊಂಡಿನಿ ಫ್ರೆಂಡ್ಸ. ಕಲಿಸ್ಕೊಂಡು ಈಗ ರೊಟ್ಟಿ ಮಾಡೋಣ ಬನ್ನಿ. ನೋಡಿ, ಬಿಳಿ ಜೋಳ ರೊಟ್ಟಿ, ಬೆಂಡೆಕಾಯಿ ಹುಳ್ಪಲ್ಲಿ ಸೂಪರ್ ಟೇಸ್ಟ್ ಫ್ರೆಂಡ್ಸ. ನೋಡಿ ಎಷ್ಟು ಮಸ್ತ್ ಥರ ಮಾಡಿ ಬಿಸಿ ಬಿಸಿ ರೊಟ್ಟಿ ನೋಡಿರಿ ಫ್ರೆಂಡ್ಸ್. ತಳಗ ಹಿಟ್ಟು ಹಾಕ್ಕೊಂಡು ಈ ಥರ ತಟ್ಟಬೇಕು. ತಟ್ಟಿ ನಿಮ್ಗೆ ಎಷ್ಟು ತೆಳಬೇಕಲ್ಲ ಅಷ್ಟು ತಟ್ಕೋಬೇಕು. ನಿಮ್ಗೆ ನಂಗೆ ಇಷ್ಟು ಸಾಕು ಅನ್ನಿಸ್ತು. ಒಬ್ಬರು ಸಣ್ಣ ಊಟ ಮಾಡ್ತಾರೆ, ನಾನು ನನ್ನ ರೊಟ್ಟಿ ದೊಡ್ಡ ಇರ್ತಾವೆ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಮನೆ ಮಾಡ್ತೀನಿ. ಸ್ವಲ್ಪ ಹರಿಯಾಕತ್ತು ಚೆಂದ ಕೈದಿದ್ದಿಲ್ಲ ಇನ್ನು ಹಂಚ ಸ್ವಲ್ಪ ಹರಿತು ಫ್ರೆಂಡ್ಸ. ನೋಡಿರಿ ಇಲ್ಲಿ ರೊಟ್ಟಿ ಮಾಡಿದೆ ನೋಡಿರಿ. ಇದು ಎರಡನೇ ರೊಟ್ಟಿ ಫ್ರೆಂಡ್ಸ್, ಫಸ್ಟ್ನೇದು ಮಾಡೀನಿ. ಓಕೆ ನೋಡಿರಿ, ರೆಡಿ ಆದ ರೊಟ್ಟಿ ಹುಳುಪಲ್ಲೆ. ಊಟ ಮಾಡೋಣ ಬನ್ನಿ. ಸೂಪರ್. ಈಗ ನಮ್ಮ ಸಾತ್ವಿಕ ಟೇಸ್ಟ್ ತೋರಿಸ್ತಾನೆ ಬನ್ನಿ ಫ್ರೆಂಡ್ಸ್. ನೋಡಿರಿ ಎಷ್ಟು ತಿಂದರೂ ಸಾಕಾಗೋದಿಲ್ಲ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು, ಭಾಳ ಸೂಪರಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಓಕೆ ಬಾಯ್.